ಏನು ಸಿದ್ದರಾಮಯ್ಯ ಮುಂದೆ ಚಾಲೆಂಜಸ್. ಈಗ ರಾಹುಲ್ ಗಾಂಧಿ ಅವರು ನೀವು ರಾಜ್ಯಸಭೆಗೆ ಹೋಗಿ ಅಂದರೆ ಅವರ ಮುಂದೆ ಇರಬಹುದಾದ ಆಪ್ಷನ್ ಏನು? ಒಂದು ಆ ಸಂದರ್ಭದಲ್ಲಿ ಅಂಥ ಒಂದು ಸೂಚನೆ ಬಂದರೆ ರಾಹುಲ್ ಗಾಂಧಿ ಅವರಿಂದ, ಅವ್ರು ಮೊದಲಿಂದ ಹೇಳಿದ್ದಾರೆ ರಾಹುಲ್ ಗಾಂಧಿ ಏನು ಹೇಳ್ತಾರೋ ಅದನ್ನು ನಾನು ಕೇಳ್ತೀನಿ ಅಲ್ವಾ, ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ರಾಹುಲ್ ಗಾಂಧಿ ಅವರು ಸಾಕು ನೀವು ರಾಜ್ಯಸಭೆಗೆ ಹೋಗಿ ಮುಖ್ಯಮಂತ್ರಿಯ ಸ್ಥಾನ ಬಿಡಿ ಅಂತಂದ್ರೆ ಅವರು ಅನ್ಕಂಡೀಷನಲ್ ಆಗಿ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಹಾಗಿದ್ರೆ ಅವ್ರ ಕಂಡೀಷನ್ ಏನಿರುತ್ತೆ, ಡಿಕೆ ಆಗಬಾರ್ದು ಅನ್ನೋದಿರುತ್ತೆ ಒಂದು. ಎರಡನೇದಾಗಿ ಅವರು ಬೇರೆ ಬೇರೆ ಕಾರಣಗಳನ್ನು ನೀಡಿ ಪರಮೇಶ್ವರ್ ಅವರ ಹೆಸರನ್ನು ಶಿಫಾರಸು ಮಾಡ್ತಾರೆ. ಒಂದು, ಪರಮೇಶ್ವರ್ ಅವರು ದೀರ್ಘಕಾಲ KPCC ಅಧ್ಯಕ್ಷರಾಗಿದ್ದವರು. ಅವರು ಅಧ್ಯಕ್ಷರಾದಾಗಲೇ 2013ರಲ್ಲಿ ಕಾಂಗ್ರೆಸ್ ಬಂತು. ಆದ್ದರಿಂದ ಮೊದಲು ಅವ್ರಿಗೆ ಕೂಲಿ ಕೊಡಬೇಕು, ಕೂಲಿ ವಿಚಾರ ಕ್ಲಿಯರ್ ಆಯ್ತು, ಕೂಲಿ ಕೊಡಬೇಕು. ಆದ್ದರಿಂದ ನೀವು ಅವ್ರನ್ನ ಮಾಡಿ ನಾನು ಹೋಗ್ತೀನಿ ಅಂತ ಹೇಳ್ಬೋದು. ತಕ್ಷಣ ಅಲ್ಲಿ ತೀರ್ಮಾನ ಆಗಲ್ಲ. ರಾಹುಲ್ ಗಾಂಧಿ ಎಸ್ ವಿಲ್ ಲುಕ್ ಇಂಟು ಇಟ್, ಥ್ಯಾಂಕ್ ಯು ಸಿದ್ದರಾಮಯ್ಯ ಕಳಿಸ್ಬೋದು. ಕಳಿಸಿದ ಮೇಲೆ ಹಿ ವಿಲ್ ಹ್ಯಾವ್ ಟು ಸಿಟ್ ವಿತ್ ಖರ್ಗೆ, ಸೋನಿಯಾ ಅಂಡ್ ಅದರ್ಸ್, KC ವೇಣುಗೋಪಾಲ್. ಆ ಸಿಚುವೇಶನ್ನಲ್ಲಿ ಖರ್ಗೆ ಏನು ಹೇಳ್ತಾರೆ? ಬಿಕಾಸ್ ಕಾಂಗ್ರೆಸ್ನವ್ರು ಹೇಳೋ ಪ್ರಕಾರ ಖರ್ಗೆ ನಾನು ಒಂದು ಕೈ ನೋಡ್ಬೋದು ಅಂತ ಅಂದ್ರೂ ಅಂದ್ಬಿಡ್ಬೋದು ಅನ್ನುವ ಮಾತು ಕೂಡ